ಇಂಡಸ್ಟ್ರಿ ಕಿಂಡಲ್ ಮಾಡಿದ ನಟಿ. ಕೆಜಿಎಫ್ ಕಾಂತಾರ ಅಷ್ಟೇ, ಕನ್ನಡದಲ್ಲಿ ಏನೂ ಇಲ್ಲ. ತೆಲುಗು ದೊಡ್ಡದು, ಕನ್ನಡ ಚಿಕ್ಕದು. ವಿವಾದದ ಕಿಡಿ ಹೊತ್ತಿಸಿದ ಕನ್ನಡತಿ. ತೆಲುಗು ಇಂಡಸ್ಟ್ರಿ ಹೊಗಳಿ ಕನ್ನಡ ಇಂಡಸ್ಟ್ರಿಯನ್ನ ಕಿಂಡಲ್ ಮಾಡಿದ ನಟಿ. ನೋಡ್ತಾ ಇರಿ, ಭವಿಷ್ಯದಲ್ಲಿ ಸ್ಯಾಂಡಲ್ವುಡ್ ಮತ್ತಷ್ಟು ಚಿಕ್ಕ ಇಂಡಸ್ಟ್ರಿ ಆಗುತ್ತೆ. ತೆಲುಗು ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ಅಬ್ಬಬ್ಬಾ, ಒಂದಾದ ಮೇಲೊಂದ್ರಂತೆ ವಿವಾದದ ಮಾತನಾಡಿದ್ದು ಬೇರೆ ಯಾರೂ ಅಲ್ಲ, ಇದೇ ಸೌಮ್ಯಾ ರಾವ್. ಅಷ್ಟಕ್ಕೂ ಕನ್ನಡ ಇಂಡಸ್ಟ್ರಿ ವಿರುದ್ಧ ನಾಲಿಗೆ ಹರಿಬಿಡಲು ಕಾರಣವೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವೃತ್ತಿ ಬದುಕಿನಲ್ಲಿ ಬೇರೆ ಭಾಷೆಗಳಲ್ಲಿ ಬದುಕು ಕಟ್ಟಿಕೊಂಡಿರುವ ಕನ್ನಡಿಗರು ಸಾಕಷ್ಟು ಮಂದಿ ಇದ್ದಾರೆ. ಕೆಲವರು ಎಲ್ಲೇ ಹೋದ್ರೂ ತಮ್ಮ ತಾಯ್ನಾಡು ಹಾಗೂ ಮಾತೃಭಾಷೆಯನ್ನ ಹೃದಯದಲ್ಲಿಟ್ಕೊಂಡು ಕಾಪಾಡ್ತಾರೆ. ಆದ್ರೆ ಇನ್ನು ಕೆಲವರು ತಾಯ್ನಾಡಿನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಕೆಂಗಣ್ಣಿಗೂ ಗುರಿಯಾಗ್ತಾರೆ. ಈ ಸಾಲಿನಲ್ಲಿ ಈಗ ತೆಲುಗು ನಿರೂಪಕಿಯಾಗಿ ಜಬರ್ದಸ್ತ್ ಶೋನಲ್ಲಿ ಖ್ಯಾತಿ ಗಳಿಸಿರುವ ಕನ್ನಡತಿ ಕಿರುತೆರೆ ನಟಿ ಸೌಮ್ಯಾ ರಾವ್ ಮುನ್ನೆಲೆಗೆ ಬಂದಿದ್ದಾರೆ. ಹೌದು, ಈ ಹಿಂದೆ ಭಾಷೆ ವಿವಾದ ಹಾಗೂ ಕನ್ನಡ ಇಂಡಸ್ಟ್ರಿ ಲೈಂಗಿಕ ಕಿರುಕುಳ ಬಗ್ಗೆ ಮಾತನಾಡಿ ಸಖತ್ ಸದ್ದು ಮಾಡಿದ ಸೌಮ್ಯಾ ರಾವ್ ಈಗ ಮತ್ತೆ ವಿವಾದದ ಬಿರುಗಾಳಿ ಎಬ್ಬಿಸಿದ್ದಾರೆ. ತೆಲುಗು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸೌಮ್ಯಾ ರಾವ್, ನನಗೆ ಕನ್ನಡ ಚಿತ್ರರಂಗದ ಬಗ್ಗೆ ಹೆಚ್ಚಿನ ಅಭಿಮಾನವೇನಿಲ್ಲ. ಯಾಕಂದ್ರೆ ಅವರು ಒಳ್ಳೆಯ ಪ್ರತಿಭೆಗಳನ್ನ ಪ್ರೋತ್ಸಾಹಿಸೋದಿಲ್ಲ. ಈ ಕಾರಣದಿಂದಲೇ ಸ್ಯಾಂಡಲ್ವುಡ್ ಚಿಕ್ಕ ಇಂಡಸ್ಟ್ರಿಯಾಗಿ ಉಳಿದಿದೆ ಎಂದು ಕಿಡಿಕಾರಿದ್ದಾರೆ. ಜೊತೆಗೆ ಭವಿಷ್ಯದಲ್ಲಿ ಸ್ಯಾಂಡಲ್ವುಡ್ ಮತ್ತಷ್ಟು ಚಿಕ್ಕ ಇಂಡಸ್ಟ್ರಿ ಆಗುತ್ತೆ, ನೋಡ್ತಾ ಇರಿ ಅಂತ ಸೌಮ್ಯಾ ರಾವ್ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಇನ್ನು ಪಕ್ಕದ ಮನೆ ತೆಲುಗು ಬಗ್ಗೆ ಹಾಡಿ ಹೊಗಳಿರುವ ಈ ನಟಿ ಈಗ ಪುಷ್ಪ ಸಿನಿಮಾ ನೋಡಿ ಎಂತ ಕ್ರೇಜ್ ಹುಟ್ಟಿದೆ. ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ತೆಲುಗು ಇಂಡಸ್ಟ್ರಿ ಬೆಳೆಯುತ್ತೆ. ಆದ್ರೆ ಕನ್ನಡ ಚಿತ್ರರಂಗ ಪ್ರಸ್ತುತ ತುಂಬಾ ಚಿಕ್ಕದಾಗುತ್ತಿದೆ. ಅಲ್ಲಿ ನಿಜವಾದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗ್ತಿಲ್ಲ. ಕೆಜಿಎಫ್ ಯಾವಾಗ ಬಂತು, ಕಾಂತಾರ ಯಾವಾಗ ಬಂತು, 2-3 ವರ್ಷಗಳಿಂದ ಬೇರೆ ಏನು ಬಂದಿಲ್ಲ. ಆದ್ರೆ ತೆಲುಗು ಇಂಡಸ್ಟ್ರಿ ತುಂಬಾ ದೊಡ್ಡದು. ಯಾಕಂದ್ರೆ ಅವರು ಎಲ್ಲರನ್ನೂ ಬರಮಾಡಿಕೊಳ್ತಾರೆ, ಹೆಚ್ಚು ಪ್ರೀತಿ ಕೊಡ್ತಾರೆ. ತೆಲುಗಿನವರು ವಿಶಾಲ ಹೃದಯ ಹೊಂದಿದ್ದಾರೆ. ಈ ಕಾರಣದಿಂದಲೇ ಅವರಿಗೆ ವಿಶಾಲವಾದ ಇಂಡಸ್ಟ್ರಿ ಕೂಡ ಸಿಕ್ಕಿದೆ. ಇನ್ನು ವಿಶಾಲವಾಗಿ ಇಂಡಸ್ಟ್ರಿ ಬೆಳೆಯುತ್ತೆ ಎಂದು ಗುಣಗಾನ ಮಾಡುವ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕನ್ನಡದಲ್ಲಿ ಕಾಸ್ಟಿಂಗ್ ಕೌಚ್ ಕಾಟ ಜಾಸ್ತಿ. ಈ ಹಿಂದೆಯೂ ಸೌಮ್ಯಾ ರಾವ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಿ ವಿವಾದಕ್ಕೆ ಗುರಿಯಾಗಿದ್ರು. ಕನ್ನಡದಲ್ಲಿ ಕೆಲವರು ಲೈಂಗಿಕ ಕಿರುಕುಳ ನೀಡಿದ್ರು. ಅಲ್ಲಿ ನಿರ್ದೇಶಕರು, ನಿರ್ಮಾಪಕರು ಕಮಿಟ್ಮೆಂಟ್ ಕೇಳ್ತಾರೆ. ತೆಲುಗಿನಲ್ಲೂ ಕಾಸ್ಟಿಂಗ್ ಕೌಚ್ ಇರಬಹುದು, ಆದ್ರೆ ನನಗೆ ಅನುಭವ ಆಗಿಲ್ಲ ಎಂದು ಹೇಳಿದ್ರು. ಕರ್ನಾಟಕದವರೇ ಆದ ಸೌಮ್ಯಾ ರಾವ್ ಅವರು ತೆಲುಗು ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ. ಸದ್ಯ ತೆಲುಗು ನಾಡಿನಲ್ಲಿ ಕನ್ನಡ ಚಿತ್ರರಂಗವನ್ನ ಕೀಳು ಮಟ್ಟದಲ್ಲಿ ತೋರುವ ಮೂಲಕ ಕನ್ನಡಿಗರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ಸೌಮ್ಯಾ ರಾವ್ ಅವರ ವಿಡಿಯೋ ಸದ್ಯ ವೈರಲ್ ಆಗಿದೆ. ಅದೇನೇ ಇರ್ಲಿ, ಇವರು ಕನ್ನಡತಿಯಾಗಿದ್ದುಕೊಂಡು ಕನ್ನಡ ಇಂಡಸ್ಟ್ರಿ ಬಗ್ಗೆ ಇಂತಹ ಮಾತುಗಳನ್ನಾಡಿದ್ದು ಎಷ್ಟು ಸರಿ ಅನ್ನೋದು ಕನ್ನಡಿಗರ ಪ್ರಶ್ನೆ. ಅದೇನೇ ಇರ್ಲಿ, ಇವರು ಕನ್ನಡತಿಯಾಗಿದ್ದುಕೊಂಡು ಕನ್ನಡ ಇಂಡಸ್ಟ್ರಿ ಬಗ್ಗೆಯೇ ಇಂತಹ ಮಾತುಗಳನ್ನಾಡಿದ್ದು ಎಷ್ಟು ಸರಿ ಅನ್ನೋದು ಕನ್ನಡಿಗರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.